ಧ್ವಜದಂಗಲ್ಗೆ ಮಂಡ್ಯ ಜಿಲ್ಲೆಯ ಕೆರಗೋಡು ಸಾಕ್ಷಿಯಾಯಿತು. ಅಲ್ಲಿ ಬಿಜೆಪಿ ಕಲಿಗಳು ಶಕ್ತಿ ಪ್ರದರ್ಶನ ಮಾಡಿದರು. ಇದೇ ಕೆರಗೋಡಿನಲ್ಲಿ ಕೇಸರಿ ಪಾಳ್ಯಕ್ಕೆ ಕಾಂಗ್ರೆಸ್ ಕಲಿಗಳು ತಿರುಗೇಟನ್ನ ನೀಡಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕುಣಿಯೋದೇನು, ಕೇಕೆ ಹಾಕೋದೇನು, ಡಿಜೆ ಸೌಂಡ್ಗೆ ಯುವಕರು ಸ್ಟೆಪ್ಸ್ ಹಾಕಿದ್ರೆ ಸಚಿವರು ಶಾಸಕರು ರ್ಯಾಲಿಯಲ್ಲಿ ಸಾಗಿದ್ರು. ಮನೆಗಳ ಮೇಲಿಂದ ಗಣೇಶ ಮೂರ್ತಿ ಪುಷ್ಪಾರ್ಚನೆಯೂ ನಡೆಯಿತು. ಮಂಡ್ಯದ ಕೆರಗೋಡಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಕೆರಗೋಡಿನಲ್ಲಿ ಕೈಕಲಿಗಳಿಂದ ಅದ್ದೂರಿ ಗಣೇಶೋತ್ಸವ. ಧ್ವಜ ದಂಗಲ್ ನಡೆದಿದ್ದ ಸ್ಥಳದಲ್ಲೇ ಭರ್ಜರಿ ಬೈಕ್ ರ್ಯಾಲಿ. ಕೆರಗೋಡು ಮಂಡ್ಯ ತಾಲೂಕಿನ ಪ್ರಮುಖ ಗ್ರಾಮ. ಇದೇ ಊರಲ್ಲಿ ಕಳೆದ ವರ್ಷ ಹನುಮಧ್ವಜದ ವಿಷಯಕ್ಕೆ ಗಲಾಟೆ ನಡೆದಿತ್ತು. ಹನುಮಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿದ್ದ ಜಿಲ್ಲಾಡಳಿತದ ವಿರುದ್ಧ ರೊಚ್ಚಿಗೆದ್ರು. ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರು ಶಕ್ತಿ ಪ್ರದರ್ಶನ ಮಾಡಿದ್ರು. ಅಂದು ಕೇಸರಿ ಸುನಾಮಿಗೆ ಸಾಕ್ಷಿಯಾಗಿದ್ದ ಕೆರಗೋಡಿನಲ್ಲಿ ನಿನ್ನೆ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರು. ಕೆರಗೋಡಲ್ಲಿ ಪಡುವಲಿ ಬಾಗಿಲು ಆಂಜನೇಯ ಸೇವಾ ಸಮಿತಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿತ್ತು. ನಿನ್ನೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಗಣೇಶ ವಿಸರ್ಜನೆ ರ್ಯಾಲಿ ನಡೆಯಿತು. ಮಂಡ್ಯದ ಕಾಳಿಕಾಂಬ ದೇಗುಲದಿಂದ ಸಚಿವ ಚಲುವರಾಯಸ್ವಾಮಿ, ಶಾಸಕ ರವಿ ಬೈಕ್ ರ್ಯಾಲಿಯಲ್ಲಿ ಆಗಮಿಸಿದ್ರು. ಕೆರಗೋಡಿನ ಬೀದಿಗಳಲ್ಲಿ ವಿಸರ್ಜನಾ ಮೆರವಣಿಗೆ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಡಿಜೆ ಸೌಂಡ್ಗೆ ಯುವಕರು ಭರ್ಜರಿ ಸ್ಟೆಪ್ಸ್ ಹಾಕಿದ್ರೆ ಕಲಾ ತಂಡಗಳು ಮೆರುಗು ನೀಡಿದ್ವು. ಈ ವೇಳೆ ಮಾತನಾಡಿದ ಶಾಸಕ ಗಣಿಗ ರವಿಕುಮಾರ್, ಹಿಂದುತ್ವ ಯಾರ ಸ್ವತ್ತಲ್ಲ ಅಂತ ಕಿಡಿಕಾರಿದ್ರು. ಕೆರಗೋಡು ಅಂತ ಹೇಳಿದ್ರೆ ಶಾಂತಿ ಬೇಕು, ಕೆರಗೋಡು ಅಂತ ಹೇಳಿದ್ರೆ ಪ್ರೀತಿ ಬೇಕು, ಕೆರಗೋಡು ಅಂದ್ರೆ ಮಾರಮ್ಮ ಬೇಕು, ಗಂಗಮ್ಮ ಬೇಕು, ಕಂಪ್ಲಿಗೆ ಯಾರೋ ಬಂದು ಬೆಂಕಿ ಕಟ್ಟಿ ಕೂರ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ಜನರ ಭಾವನೆ ಜೊತೆ ಆಟವಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರು ಭಾವನಾತ್ಮಕವಾಗಿ ಜನರ ಮನಸ್ಸನ್ನ ಕದಲಿಸ್ತಕ್ಕಂಥ ಪ್ರಯತ್ನವನ್ನ ಕಳೆದ 2.5 ವರ್ಷದಿಂದ ಮಾಡ್ತಾ ಬಂದಿದ್ರು. ಕೆರಗೋಡು ಮತ್ತು ಮಂಡ್ಯ ಜಿಲ್ಲೆ ಅತ್ಯಂತ ಸಂಸ್ಕಾರವನ್ನ ಪಡೆದಿರ್ತಕ್ಕಂಥ ಜನ ಇಲ್ಲಿರ್ತಕ್ಕಂಥದ್ದು. ಗಣೇಶ ವಿಸರ್ಜನೆಯಲ್ಲಿ ಕೈಕಲಿಗಳು ಭಾಗಿಯಾಗಿ ಕೇಸರಿ ಪಡೆಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಮೂಲಕ ಹಿಂದೂಗಳ ಮತಬುಟ್ಟಿಗೆ ಬಿಜೆಪಿ ಪಡೆ ಕೈ ಹಾಕೋದನ್ನ ತಪ್ಪಿಸಲು ಹೆಜ್ಜೆ ಹಾಕಿದ್ದಾರೆ. ದಿಲೀಪ್ ಚೌಡಹಳ್ಳಿ, ಟಿವಿ9 ಮಂಡ್ಯ.